ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನ್ಬಲೂನಿಂಗ್. ಇವತ್ತಿನ ವಿಡಿಯೋದಲ್ಲಿ ನಾವು ಹೊಯ್ಸಳಸ್ ಆಫ್ ದ್ವಾರಸಮುದ್ರ ಈ ಲೆಸನ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ. ಆಲ್ರೆಡಿ ನಿಮಗೆ ಚೋಳಸ್ದು ಲೆಸನ್ ಅಪ್ಲೋಡ್ ಆಗಿದೆ, ದಯವಿಟ್ಟು ಪ್ಲೇಲಿಸ್ಟ್ನಲ್ಲಿ ಚೆಕ್ ಮಾಡಿ. ದ ಹೊಯ್ಸಳಸ್ ಆಫ್ ದ್ವಾರಸಮುದ್ರ ರೂಲ್ಡ್ ಫ್ರಮ್ 984 CE to 1346 CE. Ilona, after the Chalukyas became weak in Karnataka, it was the Hoysalas who became strong. The founder of this dynasty, Sala, on the order of Jain monk Suddata, fought with a tiger and killed it near Sosevuru village, today's Angadi in Mudigera Taluk of Chikkamangaluru district. ಸೊ ಇಲ್ಲಿ ಒಂದು ಸ್ಟೋರಿ ಕೊಟ್ಟಿದ್ದಾರೆ. ಹೊಯ್ಸಳಾಸು ಅವರ ಡೈನಾಸ್ಟಿನ ಸ್ಟಾರ್ಟ್ ಮಾಡೋಕ್ಕೆ ಏನು ರೀಸನ್ ಅಂತ ಹೇಳಿಬಿಟ್ಟು. ಸೊ ಈಗ ಅದಕ್ಕೆ ಮುಂಚೆ ಚಾಲುಕ್ಯಸ್ ಅವರು ವೀಕ್ ಆದರು, ಮತ್ತು ಅದರ ನೆಕ್ಸ್ಟ್ ಡೈನಾಸ್ಟಿ ಯಾವುದಿತ್ತು ಅಂದರೆ ಹೊಯ್ಸಳಾಸು ಕರ್ನಾಟಕದಲ್ಲಿ ಇದ್ದರು. ಸೊ ಅವರು ಸ್ಟ್ರಾಂಗ್ ಆದರು. ಯಾವ ರೀತಿ ಅಂದರೆ ಸಳ ಅನ್ನೋ ಒಬ್ಬ ಏನು ಮಾಡ್ತಾರೆ ಅಂದರೆ ಸುದ್ದತ ಅನ್ನೋ ಒಂದು ಜೈನ್ ಸನ್ಯಾಸಿಯ ಮಾತು ಕೇಳಿ ಹುಲಿ ಜೊತೆ ಯುದ್ಧ ಮಾಡಿದ್ಮೇಲೆ ಅದನ್ನು ಅವನು ಸಾಯಿಸ್ತಾನೆ. ಎಲ್ಲಿ? ಸಾಸುವೆ ಊರು ಅನ್ನೋ ವಿಲೇಜಲ್ಲಿ. ಇದೆಲ್ಲಿದೆ? ಮುದಿಗೆರೆ ತಾಲೂಕು ಆಫ್ ಚಿಕ್ಕಮಗಳೂರು ಡಿಸ್ಟಿಕಲ್ಲಿ ಇದೆ. ಸೊ ಇದರಿಂದ ಇನ್ಸ್ಪೈರ್ ಆಗಿ ಇದರಿಂದ ನೋಡಿದ ಜನ ಅವ್ರನ್ನ ಆವಾಗಲಿಂದ ಹೊಯ್ಸಳ ಅಂತ ಕರೀತಾರಂದೆ. ಆ್ಯಂಡ್ ಹಿ ಎಸ್ಟಾಬ್ಲಿಷ್ಡ್ ದಿಸ್ ಎಂಪೈರ್. ಸೊ ಇಲ್ಲಿ ಫೌಂಡರ್ ಯಾರು? ಹೊಯ್ಸಳ ಡೈನಾಸ್ಟಿ ಅದು ಸಳ ಅನ್ನೋ ಒಂದು ಪರ್ಸನ್. These kings made significant contribution to literature, education, art, architecture and irrigation. ಸೊ ಇಲ್ಲಿ ಯಾವುದಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟರು ಅಂದರೆ ಲಿಟರೇಚರು, ಎಜುಕೇಷನು, ಆರ್ಟು, ಆರ್ಕಿಟೆಕ್ಚರ್ ಮತ್ತು ಇರಿಗೇಷನ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ಇಲ್ಲಿ ನೆಕ್ಸ್ಟ್ ನೋಡೋಣ ಯಾರು ತುಂಬ ಇಂಪಾರ್ಟೆಂಟ್ ರೂಲರ್ಸ್ ಅಂತ ಹೇಳ್ಬಿಟ್ಟು. ವಿಷ್ಣುವರ್ಧನ ವಾಸ್ ದ ಇಂಪಾರ್ಟೆಂಟ್ ಹೊಯ್ಸಳ ಕಿಂಗ್ ಹೂ ಕೇಮ್ ಆಫ್ಟರ್ ರೂಪಕಾಮ, ಯರಿಯಾಣ ಆ್ಯಂಡ್ ಬಳ್ಳಾಳ. ಸೊ ಇಲ್ಲಿ ರೂಪಕಾಮ, ಯರಿಯಾಣ, ಬಳ್ಳಾಳ. ಸೊ ಇವರು ಸಹ ಇಂಪಾರ್ಟೆಂಟು. ಇವ್ರಿಗಿಂತ ತುಂಬ ಇಂಪಾರ್ಟೆಂಟ್ ಯಾರಪ್ಪ ಅಂದರೆ ವಿಷ್ಣುವರ್ಧನ ಅನ್ನೋ ರಾಜ. ಆ್ಯಸ್ ಎ ಗ್ರೇಟ್ ಕಿಂಗ್ ಆಫ್ ದಿಸ್ ಡೈನಾಸ್ಟಿ ಹಿ ವನ್ ಗಂಗವಾಡಿ ಫ್ರಮ್ ದಿ ಚೋಳಾಸ್ ಆ್ಯಂಡ್ ಅರ್ನ್ ದ ಟೈಟಲ್ ತಲಕಾಡು ಗೊಂಡ. ಸೊ ಇನ್ ಆರ್ಡರ್ ಟು commemorate this victory, he built Kirtinarayana temple in Talakadu and the Chennakeshwara temple ಎಲ್ಲಿ ವಿಜಯನಾರಾಯಣ ಟೆಂಪಲ್ ಅಂತಲೂ ಕರೀತಾರೆ. ಎಲ್ಲಿ? ಬೇಲೂರಲ್ಲಿ ಬಿಲ್ಡ್ ಮಾಡ್ತಾರೆ. ಅಂದರೆ ತಲಕಾಡಲ್ಲಿ ಮತ್ತು ಬೇಲೂರಲ್ಲಿ ಇವರು ಟೆಂಪಲ್ಸ್ನ ಬಿಲ್ಡ್ ಮಾಡ್ತಾರೆ. ಹಿ ಟ್ರೈ ಟು ಎಕ್ಸ್ಪ್ಯಾಂಡ್ ಹಿಸ್ ಕಿಂಗ್ಡಮ್ ಬಟ್ ವಾಸ್ ಡಿಫೀಟೆಡ್ ಬೈ ದಿ ಚಾಲುಕ್ಯನ್ ಕಿಂಗ್ ವಿಕ್ರಮಾದಿತ್ಯ 6. ಸೊ ಇಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಇನ್ನೂ ಅವರ ಟೆರಿಟರಿನ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಹೋಗ್ತಾರೆ. ಆದರೆ ಚಾಲುಕ್ಯಸ್ ಆಫ್ ಕಲ್ಯಾಣ ಆ ಲೆಸನಲ್ಲಿ ವಿಕ್ರಮಾದಿತ್ಯ 6 ಅವರು ಇಂಪಾರ್ಟೆಂಟ್ ಕಿಂಗ್ ಅಥವಾ ಗ್ರೇಟ್ ಕಿಂಗ್ ಆಗಿರ್ತಾರೆ. ಸೊ ಅವರ ಕೈಯಿಂದ ಇಲ್ಲಿ ಇವರು ವಿಷ್ಣುವರ್ಧನ್ ಅವರು ಡಿಫೀಟ್ ಆಗ್ತಾರೆ. ಸೊ ಹಾಗಾಗಿ ಅವರು ಅವರ ರಾಜ್ಯವನ್ನು ಅಥವಾ ಕಿಂಗ್ಡಮ್ನ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ನೆಕ್ಸ್ಟ್, ರಾಮಾನುಜಾಚಾರ್ಯ could not spread the message of Vishishtadvaita sect in the Chola kingdom and came to Bittidevas, that is Vishnuvardhana's court, and under his patronage spread his faith in whole of Karnataka. ಸೊ ಇಲ್ಲಿ ಫೋಟೋ ಕೊಟ್ಟಿದ್ದಾರಲ್ಲ, ಇವ್ರು ಬಂದ್ಬಿಟ್ಟು ರಾಮಾನುಜಾಚಾರ್ಯ ಅಂತ ಹೇಳ್ಬಿಟ್ಟು ಇವರು ತಮಿಳ್ನಾಡಲ್ಲಿ ತುಂಬ ಫೇಮಸ್ ಸೇಂಟ್. ಆದರೆ ಅಲ್ಲಿ ಮುಂಚೆ ಚೋಳ ಡೈನಾಸ್ಟಿ ತಮಿಳ್ನಾಡಲ್ಲಿ ರೂಲ್ ಮಾಡಿದ್ದಾರೆ ಅಂತ ನಿಮ್ಗೆ ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಅಲ್ಲಿ ರಾಮಾನುಜಾಚಾರ್ಯ ಅವ್ರಿಗೆ ಯಾವುದೇ ರೀತಿಯಾದಂತಹ ಇಂಪಾರ್ಟೆನ್ಸ್ ಸಿಗಲಿಲ್ಲ. ಸೊ ಆಗ ಅವ್ರು ಏನು ಮಾಡ್ತಾರೆ ಅಂದರೆ ವಿಷ್ಣುವರ್ಧನ ಕೋರ್ಟ್ಗೆ ಬರ್ತಾರೆ. ಬಿಟ್ಟಿದೇವ್ ಮತ್ತು ವಿಷ್ಣುವರ್ಧನ ಅಂದರೆ ಇಬ್ಬರು ಒಂದೇ. ಸೊ ಅಲ್ಲಿ ಬಂದಾಗ ಅವ್ರಿಗೆ ಒಂದು ಒಳ್ಳೆ ರೆಕಗ್ನಿಷನ್ನು ಸಿಗುತ್ತೆ ಮತ್ತು ಅಲ್ಲಿಂದ ಅವರು ಇಡೀ ಕರ್ನಾಟಕಕ್ಕೆ ಅವರ ಮೆಸೇಜ್ನ ಸ್ಪ್ರೆಡ್ ಮಾಡ್ತಾರೆ. ದಿಸ್ ಕಿಂಗ್ಡಮ್ ಡಿಕ್ಲೈನ್ ಡ್ಯೂರಿಂಗ್ ದ ರೀಜನ್ ಆಫ್ ಬಳ್ಳಾಳ 3. ಡ್ಯೂರಿಂಗ್ ದ ಸೇಮ್ ಪೀರಿಯಡ್ ದ ವಿಜಯನಗರ ಎಂಪರ್ ಕೇಮ್ ಇನ್ ಟು ಪವರ್. ಸೊ ಇಲ್ಲಿ ಇವಾಗ ವಿಷ್ಣುವರ್ಧನ ಆಯಿತು, ಅದಾದಮೇಲೆ ಯಾವುದೇ ತುಂಬ ಒಳ್ಳೆ ರೂಲರ್ ಇರಲಿಲ್ಲ. ದ ಲಾಸ್ಟ್ ರೂಲರ್ ಯಾರಪ್ಪ ಅಂದರೆ
ಬಳ್ಳಾಳ 3 ಅನ್ನೋರು. ಸೊ ಅವರು ಅಂದರೆ ಈ ಹೊಯ್ಸಳಸ್ ಯಾವಾಗ ಡಿಕ್ಲೈನ್ ಆಗಿದ್ರು ಆವಾಗ ವಿಜಯನಗರ ಎಂಪರ್ ಅಲ್ಲಿ ಸೌತ್ ಇಂಡಿಯಾದಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ನಮಗೆಲ್ಲ ಗೊತ್ತಿರೋಂಗೆ ವಿಜಯನಗರ ಎಂಪರ್ ಬಂದ್ಬಿಟ್ಟು 1336 CEನಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಇವರು ಸಹ 1346ನಲ್ಲಿ ಇವರ ಡೈನಸ್ಟಿ ಎಂಡ್ ಆಗುತ್ತೆ. ಸೊ ಅದು ಜಾಸ್ತಿ ಗ್ಯಾಪ್ ಏನಿಲ್ಲ, ಇಟ್ ಈಸ್ ಅ ಮ್ಯಾಟರ್ ಆಫ್ 10 years ಅಲ್ವಾ. ಸೊ ಹಾಗಾಗಿ ಇಲ್ಲಿ ವಿಜಯನಗರ ಎಂಪರ್ ಅವರು ಸೌತ್ ಇಂಡಿಯಾದಲ್ಲಿ ಒಂದು ಒಳ್ಳೆ ಡೈನಾಸ್ಟಿನ ಸ್ಟಾರ್ಟ್ ಮಾಡ್ತಾರೆ. ಈಗ ನೋಡೋಣ ಕಾಂಟ್ರಿಬ್ಯೂಷನ್ ಆಫ್ ದಿ ಹೊಯ್ಸಳಾಸ್. ಸೊ ಹೊಯ್ಸಳಾಸು ಏನೇನು ಕಾಂಟ್ರಿಬ್ಯೂಟ್ ಮಾಡಿದ್ರು ನಮ್ಮ ಕರ್ನಾಟಕಕ್ಕೆ, ಆರ್ಟ್, ಆರ್ಕಿಟೆಕ್ಚರ್ ಮತ್ತು ಅಡ್ಮಿನಿಸ್ಟ್ರೇಷನ್ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು ಈಗ ನೋಡೋಣ. ಫಸ್ಟ್ ಅಡ್ಮಿನಿಸ್ಟ್ರೇಷನ್. ಹೊಯ್ಸಳಾಸ್ ಹ್ಯಾಡ್ ಬ್ರಾಟ್ ಇನ್ ಟು ಪ್ರಾಕ್ಟೀಸ್ ಪ್ರೊವಿಷನಲ್ ಸಿಸ್ಟಮ್ ಆಫ್ ಅಡ್ಮಿನಿಸ್ಟ್ರೇಷನ್. ದ ಪವರ್ ಆಫ್ ರೂಲಿಂಗ್ ವಾಸ್ ಗಿವನ್ ಟು ದಿ ಪ್ರಿನ್ಸಸ್, ಕ್ವೀನ್ಸ್ ಆ್ಯಂಡ್ ರಾಯಲ್ ಫ್ಯಾಮಿಲೀಸ್. ಸೊ ಇಲ್ಲಿ ಪ್ರಾವಿಷನ್ಸ್ ಅಂದರೆ ಪ್ರಾವಿನ್ಸ್ ಅಂತ ಹೇಳ್ಬಿಟ್ಟು ಅಂದರೆ ಕಿಂಗ್ಡಮ್ಸ್ನ ಒಂದೊಂದು ಪ್ರಾವಿನ್ಸ್ ಅಂತ ಹೇಳ್ಬಿಟ್ಟು ಡಿವೈಡ್ ಮಾಡ್ಕೊತಾರೆ. ಮತ್ತು ಅಲ್ಲಿ ಪವರ್ಸ್ ಯಾರಿಗಿರುತ್ತೆ, ರಾಜನಿಗೆ, ರಾಣಿಗೆ ಮತ್ತು ರಾಯಲ್ ಫ್ಯಾಮಿಲಿಗೆ ಅಲ್ಲಿ ಪವರ್ ಕೊಟ್ಟಿರ್ತಾರೆ. ದ ಅಫಿಷಿಯಲ್ಸ್ ಲುಕ್ ಆಫ್ಟರ್ ದಿ ಅಡ್ಮಿನಿಸ್ಟ್ರೇಷನ್ ಆಫ್ ನಾಡು ಆ್ಯಂಡ್ ವಿಷಯ. ಅಂದರೆ ಆಫೀಸರ್ಸ್ ಇರ್ತಾರಲ್ಲ ಅವರು ನಾಡು ಮತ್ತು ವಿಷಯ ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಪ್ರಾವಿನ್ಸ್ನ ಡಿವೈಡ್ ಮಾಡ್ತಾರೆ. ಏನಂತ ನಾಡು, ಮತ್ತು ನಾಡಿಂದ ವಿಷಯದಿಂದ ಮತ್ತು ವಿಲೇಜ್ ಅಂತ ಹೇಳ್ಬಿಟ್ಟು ಡಿವೈಡ್ ಮಾಡ್ತಾರೆ. ಸೊ ಆಗ ನಾಡು ಮತ್ತು ವಿಷಯನ ಅಫಿಷಿಯಲ್ಸು ನೋಡ್ಕೋತಾರೆ. ಮತ್ತು ಇನ್ ದ ವಿಲೇಜಸ್ ದೇರ್ ಯೂಸ್ ಟು ಬಿ ದ ರೆಪ್ರೆಸೆಂಟೇಟಿವ್ಸ್ ಆಫ್ ದಿ ಗವರ್ನಮೆಂಟ್ ಲೈಕ್ ಗೌಡ, ಸೇನುಬೋವ, ತಲ್ವಾರ ಆ್ಯಂಡ್ ಅದರ್ಸ್. ಅಂದರೆ ಇಲ್ಲಿ ಯಾರಿರ್ತಾರೆ, ಗೌಡ್ರು, ಶಾನುಭೋಗ್ರು, ತಲ್ವಾರ ಅವರು ಮತ್ತು ಬೇರೆಯವರು ಎಲ್ಲ ಇರ್ತಾರೆ. ಏನು ಮಾಡ್ತಾರೆ ಅವರು, ವಿಲೇಜ್ನ ನೋಡ್ಕೋತಾರೆ. ಮತ್ತು ಇಲ್ಲಿ ಅಗ್ರಿಕಲ್ಚರ್ಗೆ ಹೆಲ್ಪ್ ಮಾಡಬೇಕು ಅಂತ ಏನು ಮಾಡ್ತಾರೆ ಅಂದರೆ ಹೊಯ್ಸಳಾಸ್ ಅವರು ತುಂಬ ಲೇಕ್ಸ್ನ ಬಿಲ್ಡ್ ಮಾಡ್ತಾರೆ. ಸೊ ಯಾವುದಪ್ಪ ತುಂಬ ಫೇಮಸ್ ಅಂದರೆ ಶಾಂತಿಸಾಗರ, ಬಲ್ಲಾಳರಾಯ ಸಮುದ್ರ, ವಿಷ್ಣು ಸಮುದ್ರ. ಸೊ ಈ ರೀತಿ ತುಂಬ ಲೇಕ್ಸ್ನ ಬಿಲ್ಡ್ ಮಾಡಿ ಅಗ್ರಿಕಲ್ಚರ್ಗೆ ಇಂಪಾರ್ಟೆನ್ಸ್ನ ಕೊಡ್ತಾರೆ. Land revenue was the main source of income for the kingdom. A unique feature of this society was that the king used to have a special army guard called Garuda. ಸೊ ಇಲ್ಲಿ ಮೇನ್ ಸೋರ್ಸ್ ಆಫ್ ಇನ್ಕಮ್ ಯಾವುದು, ಲ್ಯಾಂಡ್ ರೆವೆನ್ಯೂ. ಮೇನ್ ಆಕ್ಯುಪೇಷನ್ ಬಂದ್ಬಿಟ್ಟು ಅಗ್ರಿಕಲ್ಚರ್. ಸೊ ಇಲ್ಲಿ ಲ್ಯಾಂಡ್ ರೆವೆನ್ಯೂಯಿಂದನೇ ಅಲ್ಲಿ ಕಿಂಗ್ಡಮ್ಗೆ ತುಂಬ ಇನ್ಕಮ್ ಬರುತ್ತೆ. ಮತ್ತು ಇಲ್ಲಿ ರಾಜನಿಗೆ ಅಂತ ಒಂದು ಸ್ಪೆಷಲ್ ಆರ್ಮಿ ಇರುತ್ತೆ. ಆರ್ಮಿ ಹೆಸರು ಬಂದ್ಬಿಟ್ಟು ಗರುಡ ಅಂತ ಹೇಳಿ. ಸೊ ಮತ್ತು ಇಲ್ಲಿ ರಾಜ ಏನಾದರೂ ತೀರ್ಕೊಂಡ್ರು, ಯಾವ್ದಾದ್ರು ಯುದ್ಧ ಮಾಡಬೇಕಾದ್ರೆ ಆ ಗಾರ್ಡು ಅಂದರೆ ಗರುಡ ಅನ್ನೋ ಇರ್ತಾರಲ್ಲ, ಆ ಟೀಮಲ್ಲಿ ಯಾರ್ಯಾರು ಸೋಲ್ಜರ್ಸ್ ಇರ್ತಾರೋ, ಗಾರ್ಡ್ಸ್ ಇರ್ತಾರೋ ಅವರು ಸಹ ಅವ್ರನ್ನ ಲೈಫ್ನ ಸ್ಯಾಕ್ರಿಫೈಸ್ ಮಾಡ್ತಿದ್ರು. ಅಂದರೆ ಸೂಸೈಡ್ ಸ್ಕ್ವಾಡ್ಸ್ ಅಂತ ಹೇಳ್ಬಿಟ್ಟು ಸಹ ಇದನ್ನು ಕರಿತಿದ್ರು. ಡ್ಯೂರಿಂಗ್ ದಿ ಪೀರಿಯಡ್ ಆಫ್ ಹೊಯ್ಸಳ, ಡಿಫ್ರೆಂಟ್ ರಿಲಿಜಿಯನ್ಸ್ ಲೈಕ್ ಜೈನಿಸಮ್, ಬುದ್ಧಿಸಮ್, ಶೈವಿಸಮ್, ವೈಷ್ಣವಿಸಮ್, ವೀರಶೈವಿಸಮ್ ಆ್ಯಂಡ್ ಶ್ರೀ ವೈಷ್ಣವಿಸಮ್ ವರ್ ಪ್ರಿವೆಲೆಂಟ್. ಅಂದರೆ ಇಲ್ಲಿ ಯಾವ್ಯಾವ ರಿಲಿಜನ್ ಇದ್ದರು, ಹಿಂದೂಸು ಇದ್ದರು, ಮತ್ತು ಜೈನ್ಸು, ಬುದ್ಧಿಸ್ಟು, ಶೈವರು ಅಂದರೆ ಶಿವನನ್ನು ಪ್ರಾರ್ಥನೆ ಮಾಡೋರು, ಶೈವಿಸಮ್ ಅಂದರೆ ವಿಷ್ಣುವನ್ನು ಪ್ರಾರ್ಥನೆ ಮಾಡೋರು, ವೀರಶೈವಿಸಮ್ ಅಂದರೆ ಇವರು ಸಹ ಅಷ್ಟೇ ಆ ವಿಷ್ಣುದ್ರಲ್ಲೇ ಇನ್ನೊಂದು ವೀರರು ಅಂತ ವೀರಶೈವಿಸಮ್ ಅಂತ ಹೇಳ್ತಾರೆ. ಶ್ರೀ ವೈಷ್ಣವಿಸಮ್ ಅಂದ್ಬಿಟ್ಟು ಇಲ್ಲಿ ರಾಮಾನುಜಾಚಾರ್ಯರು ಹೇಳಿರುವಂಥದ್ದು. ಸೊ ಇದೆಲ್ಲನೂ ಇಲ್ಲಿ ತುಂಬ ಇಂಪಾರ್ಟೆಂಟ್ ರಿಲಿಜನ್ ಆಗಿತ್ತು. ಮತ್ತು ಎಜುಕೇಷನ್, ಎಲ್ಲಿ ಮಠಾಸ್, ಘಟಿಕಾಸ್, ಬ್ರಹ್ಮಪುರೀಸ್, ಅಗ್ರಹಾರಸ್ ವರ್ ದಿ ಎಜುಕೇಷನಲ್ ಸೆಂಟರ್ಸ್. ದೇ ವರ್ ಎಕ್ಸಲೆಂಟ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ಅಟ್ ಮೇಲುಕೋಟೆ, ಸಲಗಮೆ, ಅರಸೀಕೆರೆ ಆ್ಯಂಡ್ ಅದರ್ ಪ್ಲೇಸಸ್. ಹಿಯರ್ ಸ್ಟಡಿ ಆಫ್ ದ ವೇದಾಸ್, ವೇದಶಾಸ್ತ್ರಾಸ್, ಕನ್ನಡ ಆ್ಯಂಡ್ ಸಾಂಸ್ಕ್ರಿಟ್ ಯೂಸ್ ಟು ಬಿ ಕ್ಯಾರಿಡ್ ಆನ್. ಸೊ ಅಲ್ಲಿ ಎಜುಕೇಷನ್ ಎಲ್ಲಿ ಕೊಡ್ತಿದ್ದಾರೆ, ಮಠಗಳಲ್ಲಿ, ಘಟಿಕಾಸಲ್ಲಿ ಮತ್ತು ಬ್ರಹ್ಮಪುರೀಸಲ್ಲಿ. ಮತ್ತು ಆ ಇನ್ಸ್ಟಿಟ್ಯೂಷನ್ ಎಲ್ಲೆಲ್ಲಿತ್ತು ಅಂದರೆ ಮೇಲುಕೋಟೆ, ಸಾಲಗಾಮೆ, ಅರಸೀಕೆರೆ ಈ ರೀತಿ ಎಲ್ಲ ಇತ್ತು. ಅಲ್ಲಿ ತುಂಬ ಇಂಪಾರ್ಟೆನ್ಸ್ ಯಾವುದಕ್ಕೆ ಕೊಡ್ತಿದ್ರಪ್ಪ ಅಂದರೆ ವೇದಗಳಿಗೆ ಮತ್ತು ಕನ್ನಡ ಸಾಂಸ್ಕ್ರಿಟ್ ಲಿಟ್ರೇಚರ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಿದ್ರು. ಮತ್ತು ಇಲ್ಲಿ ಕನ್ನಡ ಲಿಟ್ರೇಚರು ತುಂಬ ಚೆನ್ನಾಗಿ ಇಂಪಾರ್ಟೆನ್ಸ್ ಪಡ್ಕೊಳ್ಳುತ್ತೆ. ಯಾರಪ್ಪ ಅವರು ತುಂಬ ಬುಕ್ಸ್ನು ಮತ್ತು ಲಿಟ್ರೇಚರು ಮತ್ತು ನಮ್ಮ ಕನ್ನಡದ ಬಗ್ಗೆ ಬುಕ್ಸ್ನ ಬರೆದಿರೋದು ಅಂದರೆ ಇಲ್ಲಿ ಕೊಟ್ಟಿದ್ದಾರೆ. ರುದ್ರಭಟ್ಟ ರೋಡ್ ಜಗನ್ನಾಥ ವಿಜಯ. ದ ಗ್ರೇಟ್ ಪೊಯೆಟ್ ಜನ್ನ ರೋಡ್
ಯಶೋಧರ ಚರಿತೆ. ಜನರು ಯಾವ್ದು ಬರೆದ್ರು? ಯಶೋಧರ ಚರಿತ್ರೆ ಅಂತ ಬರೆದ್ರು. ಹರಿಹರ ಅವರು ಚಂಪು ಪೋಯಮ್ ಗಿರಿಜಾ ಕಲ್ಯಾಣ ಅಂತ ಬರೀತಾರೆ. ಮತ್ತು ರಾಘವಾಂಕ ಆಥರ್ ಹರಿಶ್ಚಂದ್ರ ಕಾವ್ಯ. ಸೊ ರಾಘವಾಂಕ ಅವರು ಹರಿಶ್ಚಂದ್ರ ಕಾವ್ಯ ಅವರು. ಕೇಶಿರಾಜ ಅವರು ಶಬ್ದಮಣಿ ದರ್ಪಣ. ಸೊ ಮತ್ತು ಇವನ್ ಇನ್ ಸಂಸ್ಕೃತ್ ಮೆಮೊರಲ್ ವರ್ಕ್ಸ್ ಹ್ಯಾವ್ ಬೀನ್ composed. ಶ್ರೀಭಾಷ್ಯ by ರಾಮಾನುಜಾಚಾರ್ಯ and ಪರಶರ ಭಟ್ಟ composed. ಶ್ರೀ ಗುರು ರತ್ನಕೋಶ. ಸೊ ಇಲ್ಲಿ ರಾಮಾನುಜಾಚಾರ್ಯವರು ಶ್ರೀಭಾಷ್ಯ ಅಂತ ಬರೀತಾರೆ, ಮತ್ತು ಪರಶರ ಭಟ್ಟ ಅಂತ ಬಂದ್ಬಿಟ್ಟು ಗುಣರತ್ನಕೋಶ ಅವರು ಬರೀತಾರೆ. ಸೊ ಇಲ್ಲಿ ಬಾಕ್ಸಲ್ಲಿ ನಿಮಗೆ ಬೇಲೂರು ಟೆಂಪಲ್ಲಿರುವಂತಹ ಪೊಯಮ್ನ ಕೊಟ್ಟಿದ್ದಾರೆ. ಸೊ ಇದು ಫುಲ್ಲು ಹಳಗನ್ನಡ. ಸೊ ಏನಪ್ಪ ಅಂತ ಹೇಳ್ಬಿಟ್ಟು, ಶೈವರು ಶಿವನೆಂದು, ವೇದಾಂತಿಗಳು ಬ್ರಹ್ಮವೆಂದು, ಬೌದ್ಧರು ಬುದ್ಧನೆಂದು, ಪ್ರಮಾಣದಲ್ಲಿ ಸಮರ್ಥರಾದ ನ್ಯಾಯಿಕರು ಕರ್ತವ್ಯವೆಂದು, ಜೈನರು ಅರ್ಹನೆಂದು, ಮೀಮಾಂಸಕರು ಕರ್ಮವೆಂದು, ಯಾವನನ್ನು ಉಪಾಸನೆ ಮಾಡುವನೋ ಅವನೇ ಆದ ಶ್ರೀ ಕೇಶವನೆಂಬ ಈತನು ನಮಗೆ ಇಷ್ಟಾರ್ಥವನ್ನು ಪಾಲಿಸಿ. ಸೊ ಈ ರೀತಿ ಏನು ಮಾಡಿದ್ದಾರೆ ಅಂದರೆ, ಇಲ್ಲಿ ಎಲ್ಲರೂ ಒಬ್ಬರೇ, ಅಂದರೆ ಎಲ್ಲರಿಗೂ ಈಕ್ವಾಲಿಟಿ ಇದೆ ಅಂತ ಹೇಳ್ಬಿಟ್ಟು ಹೇಳಿ ಇಲ್ಲಿ ಬೇಲೂರು ಟೆಂಪಲಲ್ಲಿ ಇದನ್ನು ಕೆತ್ತನೆ ಮಾಡಿದ್ದಾರೆ. ನೆಕ್ಸ್ಟ್, ದ ಆರ್ಕಿಟೆಕ್ಚರ್ ಆಫ್ ದಿ ಹೊಯ್ಸಳಾಸ್ ಈಸ್ ವರ್ಲ್ಡ್ ಫೇಮಸ್. ದ ಹೊಯ್ಸಳಾಸ್ ಕಾರ್ವ್ ದೇರ್ ಇಮ್ಯೂರಬಲ್ ಸ್ಕಲ್ಪ್ಚರ್ಸ್ ಇನ್ ಸೋಪ್ ಸ್ಟೋನ್. ಸೊ ಇಲ್ಲಿ ಹೊಯ್ಸಳಾಸು ಜಾಸ್ತಿ ಎದ್ರಲ್ಲಿ ಮಾಡ್ತಿದ್ರು ಅಂದರೆ ಸೋಪ್ ಸ್ಟೋನ್ಸಲ್ಲಿ ಮಾಡ್ತಿದ್ರು. ದೇರ್ ಆರ್ 5 ಫೀಚರ್ಸ್ ದಟ್ ಕ್ಯಾನ್ ಬಿ ಸೀನ್ ಇನ್ all their temples. They have the star shaped sacrum and santacorum, upapita, that is jagati, decorative panels, shikara and pillars. ಸೊ ಇಲ್ಲಿ ನೀವು ನೋಡ್ಬೋದು, ಇದು ಬಂದ್ಬಿಟ್ಟು ಸ್ಟಾರ್ ಶೇಪಲ್ಲಿ ಇದೆ ಅಂತ ಹೇಳ್ಬಿಟ್ಟು, ಆಯಿತಾ. ಸೊ ಇಲ್ಲಿ ಪ್ರತಿಯೊಂದು ಸಹ ಒಂದು ಜಗಲಿ ಥರ ಮಾಡಿ ಆ ಜಗಲಿ ಮೇಲೆ ಇವರು ದೇವಸ್ಥಾನವನ್ನು ಕಟ್ಟಿರ್ತಾರೆ. ಸೊ ಅದೇ ಇವರ ಸ್ಪೆಷಾಲಿಟಿ. There are beautiful ಶಿಲಾಬಾಲಿಕೆ ಬ್ರಾಕೆಟ್ಸ್ ಆಫ್ ದಿ ಪಿಲ್ಲರ್ಸ್ ಆಫ್ ಚೆನ್ನಕೇಶವ ಟೆಂಪಲ್ ಅಟ್ ಬೇಲೂರು. ಸೊ ಇದನ್ನು ಶಿಲಾಬಾಲಿಕೆ ಅಂತ ಕರೀತಾರೆ. ಸೊ ಈ ರೀತಿ ಇರೋದನ್ನು, ಈ ರೀತಿ ನೀವು ತುಂಬ ಶಿಲಾಬಾಲಿಕೆಗಳನ್ನು ಅಥವಾ ಮದನಿಕೆಗಳನ್ನು ನೀವು ಬೇಲೂರಲ್ಲಿ ನೋಡ್ಬೋದು. ಇದು ಸಹ ಹೊಯ್ಸಳಾಸ್ ಅವರ ಮತ್ತೊಂದು ಕಾಂಟ್ರಿಬ್ಯೂಷನ್. ದ ಮಿಲಿಟರಿ ಜನರಲ್ ಕೇಟಮಲ್ಲ ಬಿಲ್ಟ್ ದ ಹೊಯ್ಸಳೇಶ್ವರ ಟೆಂಪಲ್ ಅಟ್ ಹಳೆಬೀಡು. ಅಂದರೆ ಕೇಟಮಲ್ಲ ಅವರು ಹಳೆಬೀಡು ಟೆಂಪಲ್ನ ಬಿಲ್ಡ್ ಮಾಡ್ತಾರೆ. ದ ಕೇಶವ ಟೆಂಪಲ್ ಕನ್ಸ್ಟ್ರಕ್ಟೆಡ್ ಬೈ ಸೋಮಧನ ನಾಯಕ ಅಟ್ ಸೋಮನಾಥಪುರ ಈಸ್ ಫೇಮಸ್. ದೇರ್ ಆರ್ ಮೆನಿ ಟೆಂಪಲ್ಸ್ ಆ್ಯಂಡ್ ಬಸದೀಸ್ ಇನ್ ಅರಸೀಕೆರೆ. ಸೊ ಬಸದೀಸಲ್ಲಿ ಜೈನ್ ಪೀಪಲ್ಗೋಸ್ಕರ ಮಾಡ್ತಾರೆ, ಓಕೆನಾ. ಎಲ್ಲೆಲ್ಲಿದೆಯಪ್ಪ ಅಂದರೆ ಅರಸೀಕೆರೆ, ಗೋವಿಂದನಹಳ್ಳಿ, ದೊಡ್ಡ ಗಡ್ಡವಳ್ಳಿ ಆ್ಯಂಡ್ ಭದ್ರಾವತಿ. ಸೊ ಇಲ್ಲೆಲ್ಲ ನಾವು ಬಸದೀಸ್ನ ನೋಡ್ಬೋದು. ಆಲ್ ದೀಸ್ ಆರ್ ನೋಟೆಡ್ ಫಾರ್ ದರ್ ಎಕ್ಸ್ಟ್ರೀಮ್ಲಿ ಡೆಲಿಕೇಟ್ ಕಾರ್ವಿಂಗ್ಸ್. ಏನಕ್ಕೆ ತುಂಬ ಫೇಮಸ್ ಅಂದರೆ ಕಾರ್ವಿಂಗ್ಸ್ಗೆ ಫೇಮಸ್ ಆಗಿರುತ್ತೆ. ದ ಹೊಯ್ಸಳಾಸ್ ಆರ್ಕಿಟೆಕ್ಚರ್ ಹ್ಯಾಸ್ ಇನ್ಫ್ಲೂಯೆನ್ಸ್ಡ್ ಆಲ್ ಅದರ್ ಆರ್ಕಿಟೆಕ್ಚರಲ್ ಸ್ಟೈಲ್ಸ್ ಆಫ್ ದಿ ಲೇಟರ್ ಇಯರ್ಸ್. ಸೊ ಇಲ್ಲಿ ಇದನ್ನ ನೋಡಿ ತುಂಬ ಆರ್ಕಿಟೆಕ್ಚರಲ್ ಸ್ಟೈಲ್ಸು ಬೇರೆಯವರು ಚೇಂಜ್ ಮಾಡ್ಕೋತಾರೆ. ಚವನ, ಜಕಣ ಆ್ಯಂಡ್ ಡಂಕಣ ವೇರ್ ದ ಸಮ್ ಆಫ್ ದಿ ಫೇಮಸ್ ಸ್ಕಲ್ಪ್ಚರ್ಸ್ ಆಫ್ ದಿಸ್ ಟೈಮ್. ಸೊ ಅಲ್ಲಿ ಯಾರು ಫೇಮಸ್ ಅಂದರೆ ಕೆತ್ತನೆ ಮಾಡೋ ಸ್ಕಲ್ಪ್ಚರ್ಸ್ ಅಂದರೆ ಕೆತ್ತನೆ ಮಾಡೋದಂದರೆ ಚವಣ, ಜಕಣ ಮತ್ತು ಡಂಕಣ ಅನ್ನೋರು ತುಂಬ ಫೇಮಸ್ಸು ಸ್ಕಲ್ಪ್ಚರಿಸ್ಟ್ ಆಗಿರ್ತಾರೆ. ಸೊ ಇಲ್ಲಿಗೆ ಲೆಸನ್ ಮುಗಿಯುತ್ತೆ. ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಯಾವುದೇ ರೀತಿಯಾದಂತಹ ಟಾಪಿಕ್ಸು ಬೇಕಿದ್ದರೆ ಅಲ್ಲಿ ನಮಗೆ ಕಮೆಂಟಲ್ಲಿ ತಿಳಿಸಿ. ಯಾರಿಗಾದರೂ ನೀಡಿರೋರಿಗೆ ದಯವಿಟ್ಟು ಶೇರ್ ಮಾಡಿ. ನಾವು ಕಲಿಯೋಣ, ಬೇರೆಯವ್ರಿಗೂ ಕಲಿಸೋಣ, ನಾವು ಬೆಳೆಯೋಣ, ಎಲ್ಲರನ್ನೂ ಬೆಳೆಸೋಣ. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲ ಲೆಸನ್ಸು ನಿಮಗೆ ಪ್ಲೇಲಿಸ್ಟಲ್ಲಿ ಸಿಗುತ್ತೆ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.